ಆಫೀಸ್ನ ಇನ್ಶೂರೆನ್ಸ್ಗಿಂತ ಹಾಸ್ಪಿಟಲ್ನ ಬಿಲ್ ಜಾಸ್ತಿ ಆಗುತ್ತೆ ಅಂತ ನನಗೆ ಕಾಯಿಲೆ ಬಂದಮೇಲೆ ಗೊತ್ತಾಯಿತು. ಅದೇ ನಾನು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ರೆ. ಪಾಲಿಸಿ ಬಜಾರ್ನಲ್ಲಿ 1 ಕೋಟಿಯ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ 390 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಆಗಿರೋ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಕೆಂಪು ಸಮುದ್ರದಲ್ಲಿನ ಹೌತಿಗಳ ದಾಳಿಗೆ ಮೊದಲ ಬಾರಿಗೆ ಯೆಮೆನ್ ಮೇಲೆ ಅಮೆರಿಕ ಹಾಗೂ ಬ್ರಿಟನ್ ಪ್ರತಿದಾಳಿ ನಡೆಸಿ ಏರ್ ಸ್ಟ್ರೈಕ್ ನಡೆಸಿವೆ. ಆದರೆ ಈ ಏರ್ ಸ್ಟ್ರೈಕ್ ಮಿಡಲ್ ಈಸ್ಟ್ನಲ್ಲಿ ಇನ್ನೊಂದು ಯುದ್ಧವನ್ನೇ ಶುರು ಮಾಡೋಕೆ ದಾರಿ ಮಾಡಿಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಇರಾನ್ನ ಪ್ರಾಕ್ಸಿ ಗುಂಪು ಹೌತಿಗಳ ಮೇಲೆ ದಾಳಿ ನಡೆಸಿದೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಯೆಮೆನ್ನಲ್ಲಿ ಹೌತಿಗಳು ಹಡಗುಗಳ ಮೇಲೆ ದಾಳಿ ಮಾಡೋಕೆ ಬಳಸ್ತಾ ಇದ್ದ ಬೇಸ್ಗಳ ಸರಣಿ ಮೇಲೆ ದಾಳಿ ನಡೆಸಲಾಗಿದೆ ಅಂತ ಬೈಡೆನ್ ಹೇಳಿದ್ದಾರೆ. ಅಂದಹಾಗೆ ಹೌತಿಗಳ ಲಾಜಿಸ್ಟಿಕ್ ಹಬ್ಗಳು, ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ವೆಪನ್ ಸ್ಟೋರೇಜ್ಗಳು, ಲಾಂಚಿಂಗ್ ಲೊಕೇಶನ್ಗಳನ್ನು ಅಮೆರಿಕ ಪತ್ತೆ ಹಚ್ಚಿ ಡೆಸ್ಟ್ರಾಯ್ ಮಾಡಿದೆ, ಹೊಡೆದುರುಳಿಸಿದೆ. ಅಮೆರಿಕ ಹಾಗೂ ಯುಕೆ ಈ ದಾಳಿ ನಡೆಸೋಕ್ಕೂ ಮುಂಚೆ ವಾರ್ನಿಂಗ್ ಕೊಟ್ಟಿದ್ವು. ನಂತರ ಕೆಂಪು ಸಮುದ್ರದಲ್ಲಿ ವಿಮಾನ ವಾಹಕ ನೌಕೆಯ ಮೇಲಿದ್ದ ಅಮೆರಿಕನ್ ಫೈಟರ್ ಜೆಟ್ಗಳು ಆಕ್ಷನ್ಗಿಳಿದಿವೆ. ಯೆಮೆನ್ನ ಹೌತಿ ತಾಣಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿವೆ. ಯೆಮೆನ್ನ 16 ಸ್ಥಳಗಳ 60 ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿ ಪುಡಿಗಟ್ಟಲಾಗಿದೆ. ಅಂದಹಾಗೆ ಗುರುವಾರದ ಈ ದಾಳಿಗೂ ಮುಂಚೆ ಹೌತಿ ಲೀಡರ್ ಅಬ್ದೆಲ್ ಮಲಿಕ್ ಅಲ್ ಹೌತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಅಮೆರಿಕ ಏನಾದರೂ ಯೆಮೆನ್ನ ನಮ್ಮ ನೆಲಗಳ ಮೇಲೆ ದಾಳಿ ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸಬೇಕಾಗತ್ತೆ, ಅದಕ್ಕೆ ಸಿಗೋ ರೆಸ್ಪಾನ್ಸ್ ಇನ್ನೂ ದೊಡ್ಡದಾಗಿರುತ್ತೆ ಅಂತ ಬೆದರಿಕೆ ಹಾಕಿದ. ಆದರೆ ಇದಕ್ಕೆ ಕೇರ್ ಮಾಡದ ಅಮೆರಿಕ, ಯುಕೆ ಪಡೆಗಳು ಯೆಮೆನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ. ಅಮೆರಿಕ ಮತ್ತು ಯುಕೆ ಪಡೆಗಳು ಸೇರಿಕೊಂಡು. ಅಲ್ಲದೆ ಹೌತಿಗಳು ಇದುವರೆಗೆ 27 ಬಾರಿ ಕೆಂಪು ಸಮುದ್ರದಲ್ಲಿ ಸಾಗೋ ಹಡಗುಗಳ ಮೇಲೆ ದಾಳಿ ಮಾಡಿದ್ದಾರೆ. ಇದರಿಂದ ನೌಕಾಯಾನ ವ್ಯಾಪಾರಕ್ಕೆ ಹೊಡೆತ ಬಿದ್ದು ಬೇಸತ್ತಿದ್ದ ಅಮೆರಿಕ ಈಗ ರಿಸ್ಕ್ ತಗೊಂಡಿದೆ. ಆದರೆ ಈ ರಿಸ್ಕ್ ಯಾಕೆ ಕಾಸ್ಟ್ಲಿ ಆಗ್ಬೋದು ಅಂದರೆ, ಅಮೆರಿಕ ಹಾಗೂ ಇಸ್ರೇಲ್ ಜೊತೆಗೆ ಫೈಟ್ ಮಾಡೋಕೆ ಹೌತಿಗಳು 20 ವರ್ಷಗಳಿಂದ ತಯಾರು ಮಾಡ್ಕೊಂಡು ಕಾದ್ಕೊಂಡು ಕೂತಿದ್ದಾರೆ. ಇಸ್ರೇಲ್ ಹಮಸ್ ಯುದ್ಧ ಶುರುವಾದಾಗಲಿಂದ ಬರೋಬ್ಬರಿ 45,000 ಜನರನ್ನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ. ಈಗ ಅಮೆರಿಕ ಮತ್ತು ಬ್ರಿಟನ್ ಸೇರ್ಕೊಂಡು ಹೌತಿಗಳ ಈ ಹೊಡೆದಾಡಬೇಕು ಅನ್ನೋ ಆಸೆ ಈಡೇರೋಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡೋ ರೀತಿ ದಾಳಿ ಆದ್ಮೇಲೂ ಕೂಡ ಹೌತಿಗಳು ಅದೇ ರೀತಿ ಅಗ್ರೆಸಿವ್ ರಿಯಾಕ್ಷನ್ ಮುಂದುವರಿಸಿದ್ದಾರೆ. ಹೌತಿಗಳ ಲೀಡರ್ ಹುಸೇನ್ ಅಲ್ ಎಜಿ, ಅಮೆರಿಕ ಯುಕೆಗಳು ಸರಿಯಾದ ಬೆಲೆ ಕಟ್ಟಬೇಕಾಗತ್ತೆ, ಭೀಕರ ಪರಿಣಾಮ ಫೇಸ್ ಮಾಡ್ತೀರ ನೀವು, ನಾವು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅತ್ತ ರಿಯಾಕ್ಟ್ ಮಾಡಿರೋ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ನಜೀರ್ ಕನಾನಿ, ಅಮೆರಿಕದ ನಡೆಯನ್ನು ನಾವು ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಯೆಮೆನ್ನ ಸಾರ್ವಭೌಮತೆ ಹಾಗೂ ಸಮಗ್ರತೆಯ ಸ್ಪಷ್ಟ ಉಲ್ಲಂಘನೆ ಅಂತ ಕಿಡಿಕಾರಿದ್ದಾರೆ. ಅಮೆರಿಕ ಪ್ರವಾಸದಲ್ಲಿರೋ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಗುರುವಾರ ಸೆಕ್ರೆಟರಿ ಆಫ್ ಸ್ಟೇಟ್ ಆಂಟನಿ ಬ್ಲಿಂಕನ್ರನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ಉಭಯ ನಾಯಕರು ಕೆಂಪು ಸಮುದ್ರ ಹಾಗೂ ಎಡೆನ್ ಕೊಲ್ಲಿಯಲ್ಲಿನ ಹೌತಿ ದಾಳಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಹೌತಿಗಳ ದಾಳಿಯಿಂದ ಈ ಭಾಗದಲ್ಲಿ ಮುಕ್ತ ವ್ಯಾಪಾರಕ್ಕೆ ಸಮಸ್ಯೆ ಉಂಟಾಗ್ತಾ ಇದೆ. ಅಲ್ಲದೆ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಆಗೋದಲ್ಲದೆ ಇಲ್ಲಿ ಓಡಾಡೋ ನಾವಿಕರ ಪ್ರಾಣಕ್ಕೂ ಅಪಾಯ ಇದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇಸ್ರೇಲ್ ಹಮಸ್ ಯುದ್ಧ ಹರಡದಂತೆ, ವ್ಯಾಪಿಸದಂತೆ ಎಚ್ಚರ ವಹಿಸೋದ್ರ ಬಗ್ಗೆ ಬ್ಲಿಂಕನ್ ಹಾಗೂ ಜೈಶಂಕರ್ ಮಾತಾಡಿದ್ದಾರೆ. ಈ ವೇಳೆ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್ ಕೂಡ ಅಮೆರಿಕದಲ್ಲಿದ್ದರು. ಅವರ ಜೊತೆ ಜೈಶಂಕರ್ ಮಾತನಾಡಿದ್ದಾರೆ. ಉಭಯ ದೇಶಗಳ ದ್ವಿಪಕ್ಷೀಯ ಸಹಕಾರ ಹಾಗೂ ಜಾಗತಿಕ ಬಿಕ್ಕಟ್ಟುಗಳ ಬಗ್ಗೆ ಮಾತುಕತೆ ನಡೆದಿದೆ. ಅಲ್ಲದೆ ಈ ವರ್ಷ ಭಾರತದಲ್ಲಿ ನಡೆಯೋ ಕ್ವಾಡ್ ಶೃಂಗಸಭೆಯ ಡೇಟ್ ಫೈನಲ್ ಮಾಡೋ ಬಗ್ಗೆ, ಹಾಗೆ ರಷ್ಯಾ ಯುಕ್ರೇನ್ ಕದನದ ಬಗ್ಗೆ ಕೂಡ ಮಾತುಕತೆ ನಡೆಸಲಾಗಿದೆ. ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಚೀನಾ ಪ್ರವಾಸವನ್ನು ಮುಗಿಸಿದ್ದಾರೆ. ಮೊಯಿಜುನ ವಾಪಸ್ ಕಳಿಸೋಕೆ ಮುಂಚೆ ಚೀನಾ ಅವರಿಗೆ ಕಿವಿ ಮಾತು ಹೇಳಿ ಕಳಿಸಿದೆ. ಅಲ್ಲದೆ ಭಾರತಕ್ಕೆ ಅನ್ವಯ ಆಗೋ ಹಾಗೆ ಮಾಲ್ಡೀವ್ಸ್ ಆಂತರಿಕ ವಿಚಾರದಲ್ಲಿ ಬಾಹ್ಯ ಶಕ್ತಿಗಳು ಇನ್ಫ್ಲೂಯೆನ್ಸ್ ಮಾಡೋದನ್ನು ವಿರೋಧಿಸ್ತೀವಿ. ಮಾಲ್ಡೀವ್ಸ್ ಸಾರ್ವಭೌಮತೆ, ಸ್ವಾತಂತ್ರ್ಯ ಹಾಗೂ ಘನತೆಗೆ ಚೀನಾ ಸಪೋರ್ಟ್ ಮಾಡುತ್ತೆ. ಮಾಲ್ಡೀವ್ಸ್ ಅಭಿವೃದ್ಧಿಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ಹೋಗುಮರಿ ಅಂತ ಬೆಂತಟ್ಟಿ ಕಳಿಸಿದ್ದಾರೆ. ನಂತರ ಮಾಲ್ಡೀವ್ಸ್ ಕೂಡ ಜಾಯಿಂಟ್ ಸ್ಟೇಟ್ಮೆಂಟ್ ನೀಡಿ, ನಾವು ಒಂದು ಚೈನಾ ಪಾಲಿಸಿಯನ್ನು ಸಪೋರ್ಟ್ ಮಾಡ್ತೀವಿ, ಪ್ರಪಂಚದಲ್ಲಿರೋದು ಒಂದೇ ಚೀನಾ, ತೈವಾನ್ ಚೀನಾದ ಒಂದು ಭಾಗ ಅಷ್ಟೇ ಅಂತ ಈ ಮಾಲ್ಡೀವ್ಸ್ ಸರ್ಟಿಫಿಕೇಟ್ ಕೊಟ್ಟಿದೆ. ಪಾಕಿಸ್ತಾನದಲ್ಲಿದ್ದ ಭಾರತದ ಮಾಜಿ ರಾಜತಾಂತ್ರಿಕ ಅಧಿಕಾರಿ ಅಜಯ್ ಬಿಸಾರಿಯಾ ರೀಸೆಂಟ್ ಆಗಿ ಒಂದು ಪುಸ್ತಕವನ್ನು ರಿಲೀಸ್ ಮಾಡಿದ್ರು. ಇದರಲ್ಲಿ ಭಾರತದ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಪಾಕ್ನಲ್ಲಿ ಬಂದಿಯಾಗಿದ್ದ ಇನ್ಸಿಡೆಂಟ್ ಬಗ್ಗೆ ಬರೆದಿದ್ರು.
ಇದಕ್ಕೆ ಇವಾಗ ಪಾಕ್ ವಿದೇಶಾಂಗ ವಕ್ತಾರೆ ಮಮತಾಜ್ ಝಹರಾ ಬಲೋಚ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಆ ಪುಸ್ತಕವನ್ನು ಓದಿಲ್ಲ, ಆದರೆ ಅದರ ಬಗ್ಗೆ ಕೆಲ ಕಾಮೆಂಟ್ಗಳನ್ನು ಓದಿದ್ದೇನೆ. ಭಾರತದಲ್ಲಿ ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ, ಹಾಗಾಗಿ ಇಂತಹ ಮಿಲಿಟರಿ ನ್ಯಾರೇಟಿವ್ಗಳು ಬರೋದು ಕಾಮನ್. ಇಂಥ ಟೈಮ್ನಲ್ಲಿ ಭಾರತ ಪಾಕಿಸ್ತಾನಕ್ಕೆ ಚೀಮಾರಿ ಹಾಕೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಬುಕ್ನಲ್ಲಿದ್ದ ವಿಚಾರದ ಬಗ್ಗೆ ಕಾಮೆಂಟ್ ಮಾಡಿಲ್ಲ. ನೆರೆಯ ಮಯನ್ಮಾರ್ನಿಂದ ಭಾರತಕ್ಕೆ ಬರೋ ವಲಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈಗ ಮಯನ್ಮಾರ್ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಸಾಮಾನ್ಯ ಜನ ಇರಲಿ, ಅಲ್ಲಿನ ಸೈನಿಕರೇ ಗಡಿ ದಾಟಿ ಬರ್ತಿರೋ ಕೇಸಸ್ ಜಾಸ್ತಿ ಆಗ್ತಿವೆ. ಕಳೆದ 2 ತಿಂಗಳಲ್ಲಿ 400ಕ್ಕೂ ಅಧಿಕ ಮಯನ್ಮಾರ್ ಸೈನಿಕರು ಭಾರತಕ್ಕೆ ಬಂದಿದ್ದಾರೆ ಅಂತ ಆರ್ಮಿ ಚೀಫ್ ಜನರಲ್ ಮನೋಜ್ ಪಾಂಡೆ ಹೇಳಿದ್ದಾರೆ. ಅಲ್ಲಿನ ಜುಂಥಾ ಅಥವಾ ಹುಂಥಾ ಆಡಳಿತ ಹಾಗೂ ಬಂಡಾಯ ಪಡೆಗಳ ಸಂಘರ್ಷದಿಂದ ಉದ್ವಿಗ್ನತೆ ಉಂಟಾಗಿದೆ. ಈ ಹುಂಥಾ ಆಡಳಿತ ಅಂತ ಹೇಳಿದ್ರೆ ಅದು ಸೇನೆಯ ಒಂದು ಗುಂಪು ಅಧಿಕಾರವನ್ನು ಕೈಗೆ ತಗೊಂಡಿದೆ ಆ ದೇಶದ್ದು ಅಂತ ಅರ್ಥ. ಸೇನೆಯ ಸರ್ಕಾರ ನಡೆಸೋದು. ರೆಬೆಲ್ಗಳ ಹೊಡೆತಕ್ಕೆ ಸಿಕ್ಕಿ ಈಗ ಸೈನಿಕರೇ ಭಾರತ ಕೊಡು ಬರೋ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಅಂದರೆ ಸೇನೆಯ ಆಡಳಿತ ಇದ್ರೂ ಕೂಡ ಸೈನಿಕರಿಗೆ ಸೇಫ್ಟಿ ಇಲ್ಲ. ಬಂಡಾಯಗಾರರು ದಂಗೆ ಹೇಳ್ತಿದ್ದಾರೆ ದೇಶದಾದ್ಯಂತ. ಅವರು ಭಾರತಕ್ಕೂ ಕೂಡ ಬರ್ತಾ ಇದ್ದಾರೆ, ಅವ್ರನ್ನೆಲ್ಲ ಹಿಡಿದು ವಾಪಸ್ ಕಳಿಸ್ತಾ ಇದ್ದೀವಿ ಅಂತ ಮನೋಜ್ ಪಾಂಡೆ ಹೇಳಿದ್ದಾರೆ. ಲಷ್ಕರ್ ಉಗ್ರ ಸಂಘಟನೆಯ ಹಫೀಜ್ ಸಯೀದ್ನ ಬಲಗೈ ಬಂಟ ಹಫೀಜ್ ಅಬ್ದುಲ್ ಸಲಾಂ ಬುಟ್ಟಾವಿ ಕಳೆದ ವರ್ಷನೇ ಸತ್ ಹೋಗಿದ್ದಾನೆ ಅಂತ ವಿಶ್ವಸಂಸ್ಥೆ ಹೇಳಿದೆ. 77 ವರ್ಷದ ಈತ ಪಾಕಿಸ್ತಾನದ ಮುರೀದ್ ಕೆ ಅನ್ನೋ ಕಡೆ ಬಂದಿಯಾಗಿದ್ದ. ಅಲ್ಲಿನ ಸರ್ಕಾರದ ಕಸ್ಟಡಿಯಲ್ಲಿರುವಾಗಲೇ ಆತ ಹೋಗ್ಬಿಟ್ಟಿದ್ದಾನೆ ಅಂತ UN ಸೆಕ್ಯೂರಿಟಿ ಕೌನ್ಸಿಲ್ ಅನೌನ್ಸ್ ಮಾಡಿದೆ. ಆದರೆ ಈತನ ಸಾವಲ್ಲಿ ಯಾವುದೇ ಮುಸುಕುದಾರಿಗಳ ಕೈವಾಡ ಇಲ್ಲ. ಕಳೆದ ವರ್ಷ ಮೇ 29ನೇ ತಾರೀಕು ಜೈಲಲ್ಲೇ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹೃದಯ ಸ್ತಂಭನಾಗಿ ಪ್ರಾಣ ಬಿಟ್ಟಿದ್ದಾನೆ. ಅಂದಹಾಗೆ ಈತ ಕೂಡ 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ಗಳಲ್ಲಿ ಒಬ್ಬ. ಹಫೀಜ್ ಸಯೀದ್ ಜೈಲಿಗೆ ಹೋದ್ಮೇಲೆ ಈತನೇ ಲಷ್ಕರ್ ಸಂಘಟನೆಯ ಇನ್ಚಾರ್ಜ್ ಆಗಿದ್ದ. ಪಾಕ್ನ ಮುಂದಿನ ಮುಖ್ಯ ನ್ಯಾಯಾಧೀಶ ಅಂತ ಫಿಕ್ಸ್ ಆಗಿದ್ದ ಜಸ್ಟಿಸ್ ಎಜಾಜ್ ಉಲ್ ಅಹಸನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದರೆ ಎಜಾಜ್ ಈ ಹಿಂದೆ ಪಾಕ್ ಮಾಜಿ ಪ್ರಧಾನಿ ನವಾಜ್ ಶರೀಫ್ಗೆ ಶಿಕ್ಷೆ ಪ್ರಕಟಿಸಿದ ಪೀಠದಲ್ಲಿದ್ದರು. ಈಗ ಪಾಕ್ ಸುಪ್ರೀಂ ಕೋರ್ಟ್ನ ಮತ್ತೊಬ್ಬ ನ್ಯಾಯಾಧೀಶ ಸೈಯದ್ ಮಜರ್ ಅಲಿ ಅಕ್ಬರ್ ನಖ್ವಿ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ 2 ದಿನದಲ್ಲಿ ಇವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದಾಯಕ್ಕೂ ಮೀರಿ ಅಕ್ರಮ ಆಸ್ತಿಗಳಿಗೆ ಆರೋಪದಡಿ ನಖ್ವಿ ತನಿಖೆಗೊಳಗಾಗಿದ್ರು. ಈ ತನಿಖೆ ಬಗ್ಗೆ ಎಜಾಜ್ ಉಲ್ ಅಹಸನ್ ಪ್ರಶ್ನೆ ಮಾಡಿದ್ರು. ಈ ಬೆನ್ನಲ್ಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಅಂದಹಾಗೆ ಬರೋ ಅಕ್ಟೋಬರ್ನಲ್ಲಿ ಜಸ್ಟಿಸ್ ಎಜಾಜ್ ಉಲ್ ಅಹಸನ್ ಪಾಕ್ನ ಚೀಫ್ ಜಸ್ಟಿಸ್ ಆಗಿ ಅಧಿಕಾರ ಸ್ವೀಕರಿಸಬೇಕಾಗಿತ್ತು. ಇರಾನ್ ಅಮೆರಿಕ ಬಿಕ್ಕಟ್ಟಿನ ಪರಿಣಾಮ ಇರಾಕ್ನಿಂದ ಟರ್ಕಿಗೆ ಕಚ್ಚಾ ತೈಲ ಸಾಗಿಸ್ತಾ ಇದ್ದ ಟ್ಯಾಂಕರ್ ಹಡಗೊಂದನ್ನ ಮಾರ್ಗ ಮಧ್ಯೆ ಇರಾನ್ ವಶಪಡಿಸಿಕೊಂಡಿದೆ. ಈ ಬಗ್ಗೆ ಇರಾನ್ ನೌಕಾಪಡೆ ಅಧಿಕಾರಿಗಳು ಅಮೆರಿಕದ ಕಚ್ಚಾ ತೈಲದ ಟ್ಯಾಂಕರ್ ಅನ್ನ ಒಮನ್ ಕೊಲ್ಲಿಯಲ್ಲಿ ಕಾನೂನು ಪ್ರಕಾರ ವಶಪಡಿಸಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಇರಾನ್ ಆ ಹಡಗು ಅಮೆರಿಕಗೆ ಸೇರಿದ್ದು ಅಂತ ಇರಾನ್ ಮಾಧ್ಯಮಗಳು ಯಾಕೆ ಹೇಳ್ಕೊಂಡಿವೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಇದೇ ಹಡಗನ್ನು ಕಳೆದ ವರ್ಷ ಖುದ್ದು ಅಮೆರಿಕ ವಶಪಡಿಸಿಕೊಂಡಿತ್ತು. ಆ ಟೈಮ್ನಲ್ಲಿ ನಿರ್ಬಂಧ ಉಲ್ಲಂಘಿಸಿ ಚೀನಾಗೆ ಇಂಧನ ಪೂರೈಕೆ ಮಾಡಲಾಗ್ತಿದೆ ಅಂತ ಅಮೆರಿಕ ಹೇಳಿತ್ತು. ಈಗ ಅದೇ ಹಡಗನ್ನು ಇರಾನ್ ವಶಪಡಿಸಿಕೊಂಡಿದೆ. ರಷ್ಯಾದ ಕ್ಷಿಪಣಿ ಉಡಾವಣಾ ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ರೆ ಯುಕ್ರೇನ್ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡ್ತೀವಿ ಅಂತ ರಷ್ಯಾ ಬೆದರಿಕೆ ಒಡ್ಡಿದೆ. ರಷ್ಯಾ ಭದ್ರತಾ ಕೌನ್ಸಿಲ್ ಡೆಪ್ಯೂಟಿ ಚೇರ್ಮನ್ ಡಿಮಿಟ್ರಿ ಮೆಡ್ವೆಡೇವ್ ಹೇಳಿದ್ದಾರೆ. ಯುಕ್ರೇನ್ಗೆ ಪಾಶ್ಚಾತ್ಯರು ಅಂದರೆ ಅಮೆರಿಕ ಲಾಂಗ್ ರೇಂಜ್ ಕ್ಷಿಪಣಿಗಳನ್ನು ಸಪ್ಲೈ ಮಾಡ್ತಿದ್ದಾರೆ. ಅದರ ಮೂಲಕ ಯುಕ್ರೇನ್ ರಷ್ಯಾದ ಮಿಸೈಲ್ ಲಾಂಚ್ ಸೆಂಟರ್ಗಳ ಮೇಲೆ ದಾಳಿ ಮಾಡೋಕೆ ಮುಂದಾಗಿದೆ. ಹೀಗಾಗಿ ರಷ್ಯಾ ಇದಕ್ಕೆ ಪ್ರತಿಯಾಗಿ ನ್ಯೂಕ್ಲಿಯರ್ ದಾಳಿ ಮಾಡುತ್ತೆ ಅಂತ ಡಿಮಿಟ್ರಿ ಮೆಡ್ವೆಡೇವ್ ಪುಟಿನ್ರ ಬಲಗೈ ಬಂಟ ಚೇಲ ಇವರು ವಾರ್ನ್ ಮಾಡಿದ್ದಾರೆ. ವಿರೋಧದ ನಡುವೆನೂ ಬ್ರಿಟನ್ನ ಸುರಕ್ಷಿತ ರಾಷ್ಟ್ರಗಳ ಪಟ್ಟಿಗೆ ಭಾರತವನ್ನ ಸೇರಿಸುವುದಕ್ಕೆ ಬ್ರಿಟನ್ ಸಂಸದೀಯ ಸಮಿತಿ ಅನುಮೋದನೆ ಕೊಟ್ಟಿದೆ. ಈ ಬಗ್ಗೆ ಸಂಸದೀಯ ಸಮಿತಿ ವೋಟಿಂಗ್ ನಡೆಸಿ ಭಾರತ ಹಾಗೂ ಜಾರ್ಜಿಯಾ ದೇಶಗಳನ್ನ ಸೇಫ್ ಲಿಸ್ಟ್ಗೆ ಸೇರಿಸಿದ್ದಾರೆ. ಇದರಿಂದ ಬ್ರಿಟನ್ ಮತ್ತು ಅದರ ಸೇಫ್ ಲಿಸ್ಟ್ ದೇಶಗಳಿಂದ ಯಾರಾದರೂ ಮಾನವ ಹಕ್ಕು ಉಲ್ಲಂಘನೆ ಅಥವಾ ಆಶ್ರಯದ ವಿಚಾರದಲ್ಲಿ ಕಂಪ್ಲೇಂಟ್ ನೀಡಿದ್ರೆ ಅದನ್ನು ಅಷ್ಟು ಸುಲಭವಾಗಿ ಕನ್ಸಿಡರ್ ಮಾಡಲ್ಲ. ಇನ್ನು ತೀರಾ ಗಂಭೀರ ವಿಚಾರವಿದ್ರೆ ಮಾತ್ರ ತನಿಖೆ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಬ್ರಿಟನ್ನ ಸೇಫ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ಅಲ್ಬೇನಿಯಾ, ಐಸ್ಲ್ಯಾಂಡ್ ಸೇರಿದಂತೆ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳ ಸಾಲಿಗೆ ಈಗ ಭಾರತ ಸೇರ್ಪಡೆಯಾಗಿದೆ. ಚಾಟ್ ಜಿಪಿಟಿ ಪ್ಯಾರೆಂಟ್ ಸಂಸ್ಥೆ ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ತಮ್ಮ ಲಾಂಗ್ ಟೈಮ್ ಬಾಯ್ ಫ್ರೆಂಡ್ ಆಲಿವರ್ ಮಾಲ್ಹೆರಿನ್ ಜೊತೆ ಆಲ್ಟ್ಮನ್ ಮದುವೆಯಾಗಿದ್ದಾರೆ. ಈ ಜೋಡಿಯ ವೆಡ್ಡಿಂಗ್ ಫೋಟೋಸ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿವೆ. ಕೆಲವರು ಇವು ಎಐ ಸೃಷ್ಟಿಸಿರೋ ಫೋಟೋಗಳು ಅಂತ ಕಮೆಂಟ್ ಮಾಡಿದ್ರು. ಆದರೆ ಖುದ್ದು ಸ್ಯಾಮ್ ಆಲ್ಟ್ಮನ್ ತಾವು ಮದುವೆ ಆಗಿದ್ದನ್ನು ಕನ್ಫರ್ಮ್ ಮಾಡಿದ್ದಾರೆ. ಅಂದಹಾಗೆ ಕಳೆದ ಸೆಪ್ಟೆಂಬರ್ನಲ್ಲೇ ಸ್ಯಾಮ್ ಆಲ್ಟ್ಮನ್ ಈ ಬಗ್ಗೆ ಹಿಂಟ್ ಕೊಟ್ಟಿದ್ರು. ತಾವು ಹಾಗೂ ಈ ಮೊಲ್ಹೆರಿನ್ ಶೀಘ್ರದಲ್ಲಿ ಮಕ್ಕಳನ್ನ ಪಡೆಯೋಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈಗ ಅಫಿಷಿಯಲ್ ಆಗಿ ಇದನ್ನ ಪಬ್ಲಿಕ್ ಮಾಡಿದ್ದಾರೆ, ಮದುವೆಯನ್ನ ಪಬ್ಲಿಕ್ ಮಾಡಿದ್ದಾರೆ.
ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಅನಾರೋಗ್ಯದ ಬಗ್ಗೆ ಇದೀಗ ಪೆಂಟಗನ್ ತನಿಖೆಗೆ ಮುಂದಾಗಿದೆ. ಆಸ್ಟಿನ್ ಮೂತ್ರನಾಳದ ಸಮಸ್ಯೆಯಿಂದ ವಾಲ್ಟರ್ ರೀಡ್ ಮಿಲಿಟರಿ ಆಸ್ಪತ್ರೆಗೆ ದಾಖಲಾಗಿದ್ದರ ಬಗ್ಗೆ ವೈದ್ಯರು ಇತ್ತೀಚೆಗೆ ಮಾಹಿತಿಯನ್ನ ಕೊಟ್ಟಿದ್ರು. ಆದರೆ ಈ ಬಗ್ಗೆ ಖುದ್ದು ಬೈಡೆನ್ಗೂ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಹೀಗಾಗಿ ಸೀಕ್ರೆಸಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಟೀಕೆಗೆ ಗುರಿಯಾಗಿದ್ರು. ಇದರ ಬೆನ್ನಲ್ಲೇ ಇದೀಗ ಪೆಂಟಗನ್ನ ಇಂಡಿಪೆಂಡೆಂಟ್ ಇನ್ಸ್ಪೆಕ್ಟರ್ ಜನರಲ್ ಒಬ್ಬರು ಈ ಬಗ್ಗೆ ತನಿಖೆ ನಡೆಸ್ತಾರೆ ಅಂತ ಮಾಹಿತಿ ಬಂದಿದೆ. ದಿವಾಳಿ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ IMF ಮತ್ತಷ್ಟು ಸಾಲವನ್ನ ಕೊಟ್ಟಿದೆ. ವಿದೇಶಗಳ ಸಾಲ ತೀರಿಸೋಕೆ ಪಾಕಿಸ್ತಾನ IMF ಮೊರೆ ಹೋಗಿತ್ತು. ನಂತರ IMF ಕೆಲ ಕಂಡೀಷನ್ಸ್ ಹಾಕಿ $3 ಬಿಲಿಯನ್ ಅಂದ್ರೆ ಸುಮಾರು 25,000 ಕೋಟಿ ರೂಪಾಯಿ ಸಾಲ ಕೊಡ್ತೀವಿ ಅಂತ ಒಪ್ಪಂದ ಮಾಡಿಕೊಂಡಿತ್ತು. ಈ ಪೈಕಿ $700 ಮಿಲಿಯನ್ ಅಂದ್ರೆ ಸುಮಾರು 5,800 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದಾರೆ. ಯುರೋಪ್ನ ಪ್ರಮುಖ ವಿಮಾನ ತಯಾರಿಕಾ ಕಂಪನಿ ಏರ್ಬಸ್ 2023ರಲ್ಲಿ 2,000ಕ್ಕೂ ಅಧಿಕ ವಿಮಾನಗಳ ತಯಾರಿಕೆಗೆ ಆರ್ಡರ್ ಪಡೆದು ದಾಖಲೆ ಮಾಡಿದೆ. ತನ್ನ ಕ್ಲೈಂಟ್ಸ್ಗೆ 735 ಜೆಟ್ಗಳನ್ನು ಪೂರೈಸಿ ತನ್ನ ಹಿಂದಿನ 720 ಜೆಟ್ ಸಪ್ಲೈಯರ್ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದೀವಿ ಅಂತ ಕಂಪನಿ ಹೇಳಿಕೊಂಡಿದೆ. ಟೆಕ್ ದೈತ್ಯ ಮೈಕ್ರೋಸಾಫ್ಟ್ ಕಂಪನಿ ಮತ್ತೊಮ್ಮೆ ಆಪಲ್ ಹಿಂದಿಕ್ಕಿ ಮೋಸ್ಟ್ ವ್ಯಾಲ್ಯೂಬಲ್ ಟೆಕ್ ಕಂಪನಿಯಾಗಿ ಹೊರಹೊಮ್ಮಿದೆ. ಸತ್ಯ ಅದೆಲ್ಲ ಸಾರಥ್ಯದಲ್ಲಿ ಮೈಕ್ರೋಸಾಫ್ಟ್ ಮಾರ್ಕೆಟ್ ವ್ಯಾಲ್ಯೂ $2.87 ಟ್ರಿಲಿಯನ್ ಅಂದ್ರೆ 250 ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಗಿದೆ. 2018 ಹಾಗೂ 2021ರಲ್ಲೂ ಕೂಡ ಮೈಕ್ರೋಸಾಫ್ಟ್ ಆಪಲ್ ವ್ಯಾಲ್ಯೂಗೆ ರೀಚ್ ಆಗಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.